ಅವ್ರ ಪುತ್ರ ಒಂದು ಪಾಕಿಸ್ತಾನ ಅಫ್ಘಾನಿಸ್ತಾನ ಆಗುತ್ತೆ ಅಂತ ಆ ತರ ಆಗುತ್ತೆ ಅಂತ ನೋಡಿ. ಒಂದು ಸಿದ್ದರಾಮಯ್ಯನವರ ಮಗ ಅಂತ ಹೇಳಿ ಇವತ್ತು ಡಾಕ್ಟರ್ ಯತೀಂದ್ರ ಅವ್ರ ಹೆಸರು ಬಂದಿದೆ. ಇವರು ಸಿದ್ದರಾಮಯ್ಯ ಮೊದಲೇ ಸಲ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಈ ಯತೀಂದ್ರ ಎಲ್ಲಿದ್ದಾರೆ ಅಂತ ಅನ್ನೋದು ಗೊತ್ತಿರಲಿಲ್ಲ. ಅಪ್ಪನ ದೋತ್ರ ಹಿಡ್ಕೊಂಡು ಲುಂಗಿ ಹಿಡ್ಕೊಂಡು ಇವ್ರು ಬೆಳೆದವ್ರು. ಇವರು ಡಾಕ್ಟರ್ಗೆ ಹಿಂದುತ್ವ ದೇಶ ಧರ್ಮ ಏನೇನೂ ಗೊತ್ತಿಲ್ಲ. ಒಂದಂತೂ ಒಪ್ಕೊಂಡಂಗಾಯ್ತು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಆ ರೀತಿ ಆಗತ್ತೆ. ಹಾಗಾದರೆ ಅವು ಎರಡೂ ತಪ್ಪಿತಸ್ಥರಿದ್ದಾರೆ ಅಂತನ್ನುವಂಥ ಗೊತ್ತಾಯ್ತಾ? ಅಲ್ಲಿ ಅನಾಹುತ ಆಗ್ತಾ ಇದೆ, ಟೆರರಿಸ್ಟ್ ಇದ್ದಾರೆ, ಅಲ್ಲಿ ಆರ್ಥಿಕತೆ ದಿವಾಳಿ ಎದ್ದಿದೆ ಅಂತನ್ನುವಂಥ ಗೊತ್ತಾಯ್ತಾ? ನೀವು ಪಾಕಿಸ್ತಾನ ಬಗ್ಗೆ ಅಫ್ಘಾನಿಸ್ತಾನ ಬಗ್ಗೆ ಒಪ್ಕೊಂಡಂಗಾಯ್ತು. ಇನ್ನು ಎರಡನೇದು, ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೀವಿ, ನಿಮ್ಮ ತಾಕತ್ತಿದ್ರೆ ತಡೀರಿ ನೋಡೋಣ, ಏನು ಗಂಡಸ್ತಾನ ಇದು ತೋರಿಸಿ ನೋಡೋಣ, ಹಿಂದೂ ರಾಷ್ಟ್ರ ಮಾಡೇ ತೋರಿಸ್ತೀವಿ. 2024ರಲ್ಲಿ ಮತ್ತೆ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ನಿಶ್ಚಿತವಾಗಿ ಹೇಳ್ತೀವಿ ಹಿಂದೂ ರಾಷ್ಟ್ರ ಆಗತ್ತೆ. ಯಾವ ಕಾಂಗ್ರೆಸ್ಸಿನ ತಾಕತ್ತು ತಡೆಯುತ್ತೆ ನೋಡೋಣ. ಇದು ನಾಟಕ ಬಿಡಿ. ಈ ಪಾಕಿಸ್ತಾನ ಮುಸ್ಲಿಮ್ರದ್ದು ಪಾಕಿಸ್ತಾನ ಆಗ್ಬೋದು, ಮುಸ್ಲಿಮ್ರದ್ದು ಅಫ್ಘಾನಿಸ್ತಾನ ಆಗ್ಬೋದು, ಇಸ್ಲಾಮಿಕ್ ರಾಷ್ಟ್ರ ಆಗ್ಬೋದು. ಆದರೆ ಹಿಂದೂಗಳದ್ದು ಹಿಂದೂಸ್ತಾನ ಇದು. ಇಲ್ಲಿ ಎಲ್ಲರೂ ಸಮಾನತೆ ಇದೆ, ಎಲ್ಲ ಧರ್ಮ ವಾಸ ಮಾಡ್ಬೋದು, ಯಾರನ್ನೂ ಹೊರಗೆ ಹಾಕೋದಿಲ್ಲ ನಾವು. ಸೊ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟು ಹೆದರಿಸುವಂಥ ಗೊಂದಲ ಸೃಷ್ಟಿ ಮಾಡುವಂಥದ್ದು ಮಾಡಬೇಡಿ. ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗತ್ತೆ. ಮತ್ತು ಈ ಕೇಸಿನ ಸಂಬಂಧಪಟ್ಟಾಗೆ ನಾನು ಜೈಲಿಗೆ ಹೋಗ್ತಾ ಇದ್ದೀನಿ, ಭೇಟಿ ಕೊಡ್ತಾ ಇದ್ದೀನಿ. ಇನ್ನೂ 2-3 ಜನ 70-80 ವಯಸ್ಸಿನವರು ಅವ್ರನ್ನೂ ಕೂಡ ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಅವ್ರ ಮನೆಗಳಿಗೂ ಭೇಟಿ ಕೊಡ್ತೀನಿ. ಲಾಯರ್ ಸಂಜೀವ್ ಬಡಸ್ಕರ್ ಅವರು ಈಗಾಗಲೇ ಅವರು ಜಾಮೀನಿಗೆ ಹಾಕಿದ್ದಾರೆ, ಅವರಿಗೂ ಭೇಟಿ ಆಗಿದ್ದಾರೆ. ಈ ಪ್ರಕರಣದಲ್ಲಿ ಶ್ರೀಕಾಂತ್ ಪ್ರಕರಣದಲ್ಲಿ ಮುಂದೆ ಏನಿಲ್ಲ, ಈಗ ಕೋರ್ಟ್ ಪ್ರೊಸೆಸ್ ಇದೆ. ಯಾವ ಸರ್ಕಾರನೂ ವಾಪಸ್ ತೊಗೊಳಕ್ಕಾಗೋದಿಲ್ಲ. ಇದು ತೊಗೊಳ್ಬೇಕಾದ್ರೆ ಮತ್ತೆ ಕ್ಯಾಬಿನೆಟ್ ಇದರಲ್ಲಿ ಆಗಬೇಕಾಗತ್ತೆ. ಹೀಗಾಗಿ ಕೋರ್ಟ್ ಪ್ರೊಸೆಸ್ನಲ್ಲಿ ಒಂದು ಅವರಿಗೆ ಜಾಮೀನು ಸಿಗತ್ತೆ, ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಇನ್ನು 31 ವರ್ಷದ ಹಳೆಯ ಕೇಸ್ ಇದೆ, ಇದನ್ನು ರದ್ದು ಮಾಡಬೇಕು, ಸ್ಟೇ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ.